ಮಹಾರಾಜರಿಗೆ ಜಯವಾಗಲಿ. ನರ್ಮದಾ ತಟದ ದಂಡಕಾರಣ್ಯದಲ್ಲಿ ಮಹಾ ತಪಸ್ವಿ ಜಮದಗ್ನಿ ಮಹರ್ಷಿಗಳು ನೆಲೆಸಿದ್ದಾರೆ. ಅವರು ನೀಡುವ ಆತಿಥ್ಯದ ಕುರಿತಾಗಿ ಎಲ್ಲರೂ ಹೊಗಳುತ್ತಾರೆ. ಅಂತಹ ಋಷಿಮುನಿಗಳು ದಿಗ್ವಿಜಯದ ಕೀರ್ತಿ ಕೇಳಿ ಅವರ ಆಶ್ರಮಕ್ಕೆ ನಿಮ್ಮ ಆಗಮನವನ್ನು ಗೌರವದಿಂದ ಸ್ವಾಗತಿಸುತ್ತಿದ್ದಾರೆ ಪ್ರಭು. ಏನು, ಈ ಸಹಸ್ರಭಾವಿಗೆ ಆತಿಥ್ಯ ನೀಡುವಷ್ಟು ದೊಡ್ಡವರೇ? ನೋಡೇ ಬಿಡೋಣ, ನಡೆ. ರಾಜಾದಿರಾಜ ಸಮಸ್ತ ಲೋಕಗಳನ್ನು ತನ್ನ ಪರಾಕ್ರಮದಿಂದ ನಡುಗಿಸಿದ ಸಹಸ್ರ ಬಾಹುಧಾರಿ ಮಹಾಬಲಿ ರಾಜ ಕಾರ್ತ ವೀರಾರ್ಜುನರಿಗೆ ಬಹುಪರ ಬಹುಪರ ಬಹುಪರ. से आपकी चहक उठा दिल, जगमग जगमग दीप जले, स्वागत में आपके फूल बिछे, नाचे गाए नाचे गाए हर्ष मनाए, नाचे गाए हर्ष मनाए, आने से आपके खिलौटा आंगन से स्वागतम आए, आई रौनक आंगन में, झूम उठा मन मेरा, झूम उठा मन मेरा, मिलके करें हम सभी स्वागत स्वागतम आए, आई रौनक आंगन में। ಎಲೆ ಋಷಿವರ್ಯನೇ, ನಿನ್ನ ಆಶ್ರಮದ ಆತಿಥ್ಯ ಮೆಚ್ಚುವಂತದ್ದೇ ಸರಿ. ಆದರೆ ಈ ಸಮಸ್ತ ಸಂಪತ್ತಿಗೆ ಕಾರಣವಾದ ನಿನ್ನ ಬಳಿ ಇರುವ ಆ ವಿಶಿಷ್ಟ ಕಾಮಧೇನು ನನಗೆ ಬೇಕು. ಇಂತಹ ದೈವ ಶಕ್ತಿಯುಳ್ಳ ವಸ್ತುವು ಒಬ್ಬ ರಾಜನ ಬಳಿ ಇರಬೇಕು ಹೊರತು ನಿನ್ನಂತಹ ವನವಾಸಿಗಳ ಬಳಿಯಲ್ಲ. ರಾಜನೇ, ಕಾರ್ತವೀರ್ಯಾರ್ಜುನ, ನೀನು ದೊಡ್ಡ ಚಕ್ರವರ್ತಿ ಇರಬಹುದು, ಆದರೆ ಈ ಕಾಮಧೇನು ಕೇವಲ ನನ್ನ ಸ್ವತ್ತಲ್ಲ. ಇದು ಯಜ್ಞ ಯಾಗಾದಿಗಳಿಗೆ ಅತಿಥಿ ಸತ್ಕಾರಕ್ಕೆಂದು ಇರುವ ದೈವದತ್ತವಾದ ಶಕ್ತಿ. ಇದನ್ನು ನಾನು ನಿನಗೆ ಕೊಡಲಾರೆ, ಬಲವಂತ ಮಾಡಬೇಡ, ಇದು ಅಧರ್ಮ. ಏನು? ಮಹಾರಾಜರೇ,
ಋಷಿಗಳ ಶಾಪಕ್ಕೆ ಗುರಿಯಾಗಬೇಡಿ. ನಮ್ಮ ಪತಿಯ ಮಾತನ್ನು ಕೇಳಿ ನಿಮ್ಮ ರಾಜ್ಯಕ್ಕೆ ಹಿಂದಿರುಗಿ. ಶಾಪವೇ? ಸೈನಿಕರೇ, ಕಾಮಧೇನುವನ್ನ ಕರೆದುಕೊಂಡು ಹೋಗಿ. ಸ್ವಾಮಿ! ಅಮ್ಮ, 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 ಏನಾಯ್ತಮ್ಮ? ಯಾಕೆ ಈ ಆಶ್ರಮದ ಸ್ಥಿತಿ ಹೀಗೆ? ಮಗನೇ ಪರಶುರಾಮ, ಆ ಮಾಹಿಷ್ಮತಿಯ ದುಷ್ಟ ರಾಜ ಬಂದು ನಮ್ಮ ಕಾಮಧೇನುವನ್ನು ಬಲವಂತವಾಗಿ ಕಸಿದುಕೊಂಡು ಹೋದ. ನಿನ್ನ ತಂದೆಯವರು ತಡೆದಾಗ ಅವರನ್ನು ಕೊಂದು ಹಾಕಿದ. ಮಗನೇ, ಕೊಂದು ಹಾಕಿದ. ಅಯ್ಯೋ, ಆ ಕಾರ್ತ್ಯ ವೀರಾರ್ಜುನರ 1000 ಬಾಹುಗಳನ್ನು ಕತ್ತರಿಸಿ ನನ್ನ ತಂದೆಯ ಸಾವಿಗೆ ಮತ್ತು ಆಶ್ರಮದ ಅವಮಾನಕ್ಕೆ ಪ್ರತಿಕಾರ ತೀರಿಸಿಕೊಳ್ಳುತ್ತೇನೆ. ಎಲೈ ಕಾರ್ತ್ಯ ವೀರಾರ್ಜುನನೇ, 1000 ಭುಜಗಳ ಬಲಕ್ಕೆ ಮದಗೊಂಡವನೇ, ನಿನ್ನ ಅಹಂಕಾರಕ್ಕೆ ಅಂತೆ ಆಡಲು ಈ ಪರಶುರಾಮನು ನಿನ್ನನ್ನು ಯುದ್ಧಕ್ಕೆ ಕರೆಯುತ್ತಿದ್ದಾನೆ. Parashurama avatar, like Kartyaviryarjuna, had immense strength and authority, but eventually misused the power. This teaches today's officers that power without humility destroys both ruler and system. Let's make our Matru Bharat corruption free.